ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೇಗೆ ಈಗ ಮಾರ್ಕೆಟ್ಗೆ ಹೋಗಿ ಮತ್ತೆ ಎಲೆ ತಗೊಂಡ್ ಬರ್ಬೇಕು ಅಂದ್ರೆ ಎಷ್ಟು ಟೈಮ್ ಆಗತ್ತೆ? ಊಟ ಬಡಿಸ್ತಿದೀವಿ ಅಂತ ಸ್ವಾಮಿಗಳಿಗೆ ಹೇಳ್ ಬಂದಿದ್ದೀನಿ. ಈಗ ಬಾಳೆ ಎಲೆ ಇಲ್ಲ ಅಂತಂದ್ರೆ ಎಷ್ಟು ಅಸಹ್ಯವಾಗಿರುತ್ತೆ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮುದ್ಕದ ಎಲೆಯಲ್ಲಿ ತಟ್ಟೆ ಮಾಡಿ 2 ನಿಮಿಷದಲ್ಲೇ ಬಡಿಸ್ಬಿಡ್ತೀನಿ. ಛೇ, ಮತ್ತೆ ತಪ್ಪಿಸ್ಕೊಂಡ್ಲಲ್ಲ. ಅಲ್ ನೋಡು, ಸಮಯಕ್ಕೆ ಸರಿಯಾಗಿ ಅಖಿಲ್ ಕೂಡ ಬಂದ. ಸ್ವಾಮಿಗಳ ಜೊತೆ ಅವನು ಕೂಡ ಬಡ್ಸಮ್ಮ. ಸರಿ ಅತ್ತೆ, ನಾನು ಆಮೇಲೆ ತಿಂತೀನಿ. ನನಗೆ ಸ್ವಲ್ಪ ಕೆಲಸ ಇದೆ. ಅಖಿಲ್ ಅವ್ರಿಗೆ ನನ್ನ ಮೇಲೆ ಕೋಪ ಬಂದಿರೋ ಹಾಗಿದೆ. ಅವನೇನು ಕೆಲ್ಸ ಇದೆ ಅನ್ನಲ್ಲಮ್ಮ. ಮೊದ್ಲು ಇವ್ರಿಗೆ ಬಡಿಸ್ಬಿಡು. ಇನ್ನು 2-3 ಜನನು ನಿನಗೆ ಕಾಂಪಿಟೇಷನ್ ಕೊಡಬಹುದು. ಫೈನಲ್ ರೌಂಡ್ ಅಲ್ಲಿ ನಾನು ರಾಮಾರಾವ್ ಅವರು ಆ ಸಿಂಗರ್ಸ್ಗೆ ಕಡಿಮೆ ಮಾರ್ಕ್ಸ್ ಕೊಡ್ತೀವಿ, ನಿನಗೆ ಹೆಚ್ಚು ಮಾರ್ಕ್ಸ್ ಕೊಡ್ತೀವಿ, ನಿನ್ನ ಸೆಲೆಕ್ಟ್ ಮಾಡ್ತೀವಿ. ನೀನ್ ಧೈರ್ಯವಾಗಿರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸರಿ, ನೀನ್ ಹೋಗು. ಬರಲ್ಲ ಅನ್ಕೊಂಡಿದ್ರೆ ಇವಳು ಮತ್ತೆ ಹೇಗ್ ಬಂದ್ಲು? ನಮಸ್ತೆ ಮೇಡಮ್. ನಮಸ್ತೆ. ನಿನ್ನೆ 12 ಗಂಟೆಗೆ ಬಾ ಅಂದಿದ್ರಲ್ಲ, ಯಾಕೆ ಬರ್ಲಿಲ್ಲ? ಅಂದ್ರೆ ಅದು ಬೇಡ, ಕಾರಣ ಏನು ಬೇಕಾಗಿಲ್ಲ. ಫಸ್ಟ್ ಟೈಮ್ ಆಡಿಷನ್ಗೆ ಲೇಟ್ ಆಗಿ ಬಂದ್ರು ಕೂಡ ಚೇರ್ಮನ್ ಸರ್ ನೀನು ಪಾಪ ಅಂತ ನೆಕ್ಸ್ಟ್ ಡೇ ಬಾ ಅಂತ ಹೇಳಿದ್ರು. ಅವತ್ತು ನೀನ್ ಬರ್ಲಿಲ್ಲ. ಸೊ ನಿನ್ಗೆ 3rd ರೌಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸ್ ಇಲ್ಲ. ನೀನ್ ಬಂದಿರೋ ದಾರಿಲೇ ವಾಪಸ್ ಹೋಗ್ಬೋದು. ಹಾಗಲ್ಲ ಮೇಡಮ್, ನಿನ್ನೆ ನನ್ ಗಂಡ ಫೋನ್ ಮಾಡಿ ಮಾತಾಡಿದ್ದಾರೆ. ಇವತ್ತು ಆಡಿಷನ್ಗೆ ಬಾ ಅಂತ ಹೇಳಿದ್ರು. ಬಾ ಅಂತ ಹೇಳಿದ್ರ? ಯಾರ್ ಹೇಳಿದ್ದು? ನಾನೇ ಹೇಳಿದ್ದು ಮ್ಯಾಮ್. ನೀನಾ? ನೀನ್ ಯಾಕೆ ಹೇಳ್ದೆ? ನಿನಗ್ ಯಾರ್ ಹೇಳು ಅಂದಿದ್ದು? ಇಲ್ಲಿ ನೀನು ಜಸ್ಟ್ ರೇಡಿಯೋ ಜಾಕಿ ಮಾತ್ರನೇ, ಪ್ರೋಗ್ರಾಮ್ ಇನ್ಚಾರ್ಜ್ ಅಲ್ಲ. ನಾನಿಲ್ಲಿ ಪ್ರೋಗ್ರಾಮ್ ಇನ್ಚಾರ್ಜ್. ಇಲ್ಲಿ ಏನಾಗ್ಬೇಕು, ಹೇಗಾಗ್ಬೇಕು, ಯಾರ್ ಹಾಡ್ಬೇಕು, ಯಾರ್ ಹಾಡ್ಬಾರ್ದು ಅಂತ ಡಿಸೈಡ್ ಮಾಡ್ಬೇಕಾದೋಳ್ ನಾನು. ಆದ್ರೆ ಮೇಡಮ್, ನಿನ್ನೆ ಇವ್ರ ಹಸ್ಬೆಂಡ್ ಫೋನ್ ಮಾಡಿದಾಗ ನಮ್ ಚೇರ್ಮನ್ ಕೂಡ ಇದ್ರು ಮೇಡಮ್. ಗೊತ್ತಿಲ್ಲದೆ ಇವ್ರ ಮನೆಗೆ ಯಾರೋ ಸ್ವಾಮಿಗಳು ಬಂದಿದ್ರು. ಆ ಸ್ವಾಮಿಗಳ ಆತಿಥ್ಯಕ್ಕೋಸ್ಕರ ಇವ್ರು ಬರೋಕಾಗ್ಲಿಲ್ಲ ಅಂತ ಇವ್ರ ಹಸ್ಬೆಂಡ್ ಹೇಳಿದ್ರು. ಆ ವಿಷಯ ನಮ್ ಚೇರ್ಮನ್ ಸರ್ಗೆ ಹೇಳ್ದೆ.
ನಮ್ ಚೇರ್ಮನ್ ಸರೇ ಇವತ್ತು ಇವ್ರಿಗೆ ಬರೋಕ್ ಹೇಳಿದ್ದು, ಅದಕ್ಕೆ ಹೇಳ್ದೆ ಮೇಡಮ್. ಸರಿ, ಚೇರ್ಮನ್ ಅವ್ರು ಹೇಳಿದ್ರಾ? ಓಕೆ, ಥ್ಯಾಂಕ್ ಯು ಮೇಡಮ್. ನೀನ್ ಹೋಗಿ ಕೆಲಸ ನೋಡ್ಕೋ. ಓಕೆ ಮ್ಯಾಮ್. ಬರಲ್ಲ ಅನ್ಕೊಂಡಿದ್ ಕೃಷ್ಣ ತುಳಸಿ ಬಂದಿದ್ದಾಳೆ. ಏನ್ ಮಾಡ್ಲಿ ಈಗ? ಇವಳನ್ ಹೇಗೆ ಇಲ್ಲಿಂದ ಕಳ್ಸೋದು? ಆ ಕೃಷ್ಣ ತುಳಸಿ ಮನೆಗ್ ಹೋದ್ಲು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ನು ಖಂಡಿತ ಈ ಕೆಲಸ ನಿನಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ಕಾರ ಸರ್. ಸರಿ, ಓಕೆ. ಆಡಿಷನ್ಸ್ ಏರ್ಪಾಡೆಲ್ಲ ಪೂರ್ತಿ ಆಯ್ತಾ? ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಬ್ಲೂ FM 66.5 ನಿರ್ವಹಿಸ್ತಿರೋ ಆಡಿಷನ್ ಅಲ್ಲಿ 3rd ರೌಂಡ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಕುಮಾರಿ ವಂದನಾ. ಆ ಹುಡುಗಿನ ನಾವು ಲಿಸ್ಟ್ ಇಂದ ತೆಗಿಯೋಣ ಸರ್. ಓಕೆ. ಮಥುರೆಯ ಕೃಷ್ಣನೇ, ಪುರಿಯ ಜಗನ್ನಾಥನೇ, ಮಹಾರಾಷ್ಟ್ರ ವಿಠಲನೇ, ರಾಜಸ್ಥಾನದ ಶ್ರೀನಾಥನೇ, ಹರೇ ಕೃಷ್ಣ ಸಾವಿರ ನಮಗಳು, ಶತಕೋಟಿ ವಂದನೆ. ಇಲ್ಲಿ ಬಂದ ಹಾಡಮ್ಮ. ಇವಳ ವಾಯ್ಸ್ ನಾರ್ಮಲ್ ಹೇಗಾಯ್ತು? ಅರೆ, ಇವಳ ಧ್ವನಿ ಸರಿ ಇರ್ಲಿಲ್ಲ ಅಲ್ವಾ? ಮತ್ತೆ ಹೇಗ್ ಸರಿ ಆಯ್ತು? ವಸುಧೆಯುಳ್ಳಿನ್ನಂಥ ದೇವರು ನೀನೇನೆ, ವರಗಳ ಕೊಡುವ ಭಯಾನಿಧಿ, ಮನವನು ಮಿದು ಮಾಡೋ ವೇಣುವು ನಿಂದೇನೆ, ಕನಸಿಗೆ ಬಣ್ಣ ಬಳಿವ ಪ್ರಣಯಾನಿಧಿ, ಕರೆದರೆ ಓ ಎನ್ನುವ ದೇವ ನೀನೇ, ದಣಿದೆದೆ ತಣಿಸುವ ತಂಗಾಳಿನಿ, ಮಧುರ ಮಧುರ ಕಥನಗಳಲ್ಲಿ ಮನವಿರಿದೆಯ ನಯನಗಳಲ್ಲಿ, ಮುರಿವ ಯಮುನೆಯಲೆಗಳಲ್ಲಿ ಕರಗುತ್ತಲ್ಲ ಮನದ ನೋವು ನಮ್ಮಳು. ಗೋವಿಂದ ಮುಕುಂದ ಗೋಪಾಲ ಗಿರಿಧರ, ಗೋವಿಂದ ಈ ಶ್ಯಾಮ ಅಖಿಲ್ ನನಗ್ ಗೊತ್ತಾಗದೇ ಇರೋ ಹಾಗೆ ಏನೋ ಮಾಡ್ತಿದ್ದಾರೆ. ಹೊಸ ಮಸಾಲಾ ಪೌಡರ್ ರೆಡಿ ಮಾಡೋದಕ್ಕೆ ಒಂದ್ ಐಡಿಯಾ ಬಂದಿದೆಯಂತೆ ಶ್ಯಾಮಂಗೆ. ಇವಾಗ ನನ್ ಜೊತೆನೆ ಹೊರಗಡೆ ಬಂದು ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡ್ ಬಂದು ಆ ಫಾರ್ಮುಲಾ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದಾಳೆ ಶ್ಯಾಮ.
ಮೊನ್ನೆ ಏನೋ ಹೊಸ ಮಸಾಲೆ ಪೌಡರ್ ರೆಡಿ ಮಾಡ್ತೀನಿ ಅಂತ ಅದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತರ್ತೀನಿ ಅಂತ ಹೇಳಿ ಅಖಿಲ್ ಜೊತೆ ಹೋದ್ಲು ಈ ಶ್ಯಾಮ. ಆದ್ರೆ ಮಸಾಲಾ ಪೌಡರ್ನ ತರ್ಲಿಲ್ಲ. ಅತ್ತೇನು ದೇವಸ್ಥಾನಕ್ಕೆ ಬರ್ತಾರೋ ಏನೋ, ಕೇಳಲ್ವಾ ನೀನು? ನಿನ್ನೆ ನೋಡಿದ್ರೆ ದೇವಸ್ಥಾನಕ್ಕೆ ಅಂತ ಹೊರಟಿದ್ಲು. ತನ್ ಜೊತೆ ಅತ್ತೇನೂ ಬರ್ತಾರೆ ಅಂತ ಅಂದಾಗ ತುಂಬಾ ಗಾಬರಿ ಆದ್ಲು ಅವಳು. ಸ್ವಾಮಿಗಳು ಊಟಕ್ಕೆ ಬಂದಿದ್ರಿಂದ ಅವಳು ಹೋಗಕ್ಕಾಗ್ಲಿಲ್ಲ. ಹೋಗದೆ ಇದ್ದಿದ್ದಕ್ಕೆ ತುಂಬಾನೇ ಡಿಸಪಾಯಿಂಟ್ ಆಗಿದ್ಲು. ಇವತ್ತು ದೇವಸ್ಥಾನಕ್ಕೆ ಅಂತ ಮತ್ತೆ ಅಖಿಲ್ ಜೊತೆ ಹೋಗಿದ್ದಾಳೆ. ಇನ್ನೂ ಬಂದಿಲ್ಲ. ಟ್ಯಾಬ್ಲೆಟ್ಸ್ ಕೊರಿಯರ್ ಅಂತ ಕತೆ ಹೇಳ್ತಿದ್ದಾಳೆ. ಏನ್ ನಡೀತಿದೆ ಇವರಿಬ್ಬರ ಮಧ್ಯೆ? ಏನ್ರಿ, ಎಲ್ರೂ ಬರೋದಕ್ಕೆ ಹೇಳಿದ್ರಿ, ಏನು ಮಾತಾಡ್ದೆ ಹೀಗೆ ಸೈಲೆಂಟ್ ಆಗಿದ್ದೀರಲ್ಲ? ಯಾವ ವಿಷಯಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮಸಾಲೆ ಪೌಡರ್ ಸೇಲ್ಸ್ ಬಗ್ಗೆ ವಸಂತ. ಅದು ಹೆಚ್ಚಾಗೋದಿಕ್ಕೆ ನೀವೇನಾದ್ರೂ ಐಡಿಯಾ ಕೊಡ್ತೀರೇನೋ ಅಂತ ಎಲ್ರನ್ನೂ ಕರೆಸಿದೆ. ಸದ್ಯಕ್ಕೆ ನಮ್ ಸೇಲ್ಸ್ ಚೆನ್ನಾಗೇ ಇದೆ ಅಲ್ವಾ ಡ್ಯಾಡಿ? ಸದ್ಯಕ್ಕೆ ಚೆನ್ನಾಗಿದೆಯಪ್ಪ, ಆದ್ರೆ ಈ ಸಮ್ಮರ್ ಅಲ್ಲಿ ನಮ್ ಸೇಲ್ಸ್ ಕಡಿಮೆ ಆಗುತ್ತೇನೋ ಅನ್ಸ್ತಾ ಇದೆ. ಕಮ್ಮಿ ಆಗತ್ತಾ? ಯಾಕೆ ಡ್ಯಾಡಿ? ನಮ್ಮ ಕಾಂಪಿಟೇಟರ್ಸ್ ಅವ್ರ ಮಸಾಲಾ ಪೌಡರ್ ಜೊತೆಯಲ್ಲಿ ಸಮ್ಮರ್ ಡ್ರಿಂಕ್ ಪೌಡರ್ನ ಫ್ರೀ ಆಗಿ ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು. ಸಮ್ಮರ್ ಡ್ರಿಂಕ್ ಫ್ರೀ ಆಗಿ ಕೊಡೋದ್ರಿಂದ ಹೆಚ್ಚಿಗೆ ಜನ ಆ ಮಸಾಲೆನೆ ಕೊಂಡ್ಕೊಳ್ತಾರೆ. ಆಟೋಮೆಟಿಕ್ ಆಗಿ ನಮ್ ಕಂಪ್ನಿ ಸೇಲ್ಸ್ ಕಡಿಮೆ ಆಗುತ್ತಲ್ಲ. ನಾವು ಕೂಡ ಹಾಗೆ ಫ್ರೀಯಾಗಿ ಏನಾದ್ರೂ ಕೊಟ್ರೆ ಸರಿ ಹೋಗುತ್ತಲ್ಲ ಮಾವ? ಯಾವುದೋ ಒಂದು ಕೊಟ್ರೆ ಸರಿ ಹೋಗಲ್ಲಮ್ಮ. ಇದು ಸಮ್ಮರ್ ಆಗಿರೋದ್ರಿಂದ ನಾವೂನು ಸಮ್ಮರ್ ಡ್ರಿಂಕ್ ಕೊಡ್ಬೇಕು. ಹಾಗಾದ್ರೆ ನಾವು ಕೊಡೋಣ. ಆಲ್ರೆಡಿ ಅವ್ರು ನಿಂಬೆ ಕೊಡ್ತಿದಾರಂತೆ. ಅದು ತುಂಬಾ ಹೈಡ್ರೇಟ್ ಮಾಡೋ ಡ್ರಿಂಕ್. ಅದನ್ನ ಮೀರಿ ಇನ್ನೂ ತಂಪು ಮಾಡೋ ಡ್ರಿಂಕ್ ನಾವ್ ಏನ್ ಕೊಡಬಹುದು ಹೇಳಿ? ಅವಸರ ಮಾಡಿ ಆ ಹಳ್ಳಿ ಡ್ರಿಂಕ್ಸ್ ನ ಫ್ರೀಯಾಗಿ ಕೊಡೋದ್ ಬೇಡ ಅಖಿಲ್. ಅದ್ರಿಂದ ವಾಂತಿ, ಜ್ವರ ಅಂತೆಲ್ಲ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಶುರುವಾದ್ರೆ ನಮ್ ಕಂಪನಿಗೆ ಬ್ಯಾಡ್ ನೇಮ್ ಬರುತ್ತೆ. ಚೇಚೆ, ಅಂತದೇನೂ ಆಗಲ್ಲ ಅಕ್ಕ. ಅದ್ರಲ್ಲಿ ಸೇರ್ಸೋದೆಲ್ಲ ಆರೋಗ್ಯಕ್ಕೆ ಒಳ್ಳೇದಾಗೋದೆ. ಯಾವುದಕ್ಕೂ ಒಳ್ಳೇದು. ನಮ್ ಕಂಪನಿ ಮಾರ್ಕೆಟಿಂಗ್ ಟೀಮ್ ಅವ್ರನ್ನ ಕರೆಸಿ ಅವ್ರಿಗೂ ಈ ಡ್ರಿಂಕ್ಸ್ ಕೊಟ್ಟು ಅವರು ಓಕೆ ಅಂದಮೇಲೆ ಮಾರ್ಕೆಟ್ಗೆ ಕಳಿಸ್ಕೊಡಿ. ಓಕೆ, ಹಾಗೆ ಮಾಡೋಣಂತೆ. ಖಂಡಿತವಾಗ್ಲೂ ಅವರಿಗೆ ಈ ಹಳ್ಳಿ ಡ್ರಿಂಕ್ಸ್ ಇಷ್ಟ ಆಗಲ್ವಲ್ಲ, ರಿಜೆಕ್ಟ್ ಮಾಡ್ತಾರೆ. ಶ್ಯಾಮ, ನಿನ್ ಸಮ್ಮರ್ ಡ್ರಿಂಕ್ ಮಾಡೋದಕ್ಕೆ ಎಲ್ಲ ಏರ್ಪಾಟ್ಗಳು ಮಾಡ್ಕೋ. ಸರಿ ಮಾವ. ಅಷ್ಟು ಬೇಗ ಬೆಳಗಿನ ಜಾವಕ್ಕೆ ಗಂಡ ಹೆಂಡತಿ ಎದ್ದು ಯಾರಿಗೋ ಹೇಳ್ದೆ ರಹಸ್ಯವಾಗಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಅವರನ್ನ ಫಾಲೋ ಮಾಡಿದ್ರೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಯಾಕೆ ಹೋಗ್ತಿದ್ದಾರೆ ಅಂತಾನೂ ಗೊತ್ತಾಗುತ್ತೆ. 4 ದಿನದಲ್ಲೇ ಇವ್ರು ಮಾಡ್ತಿರೋ ಮೋಸ ಎಲ್ಲ ಹೊರಗಡೆ ಬರುತ್ತೆ. ಅವ್ರ ಗುಟ್ಟೆಲ್ಲ ರಟ್ಟಾದ್ಮೇಲೆ ಆಗ ಆಗ ವಿಷಯನೆಲ್ಲಾನು ಅತ್ತೆಗೆ ಹೇಳಿ ಶ್ಯಾಮಗೆ ಸರಿಯಾಗಿ ಮಾಡಿಸ್ತೀನಿ. ಸೊ ನಾನು ಕೂಡ 4:15ಗೆ ಅಲಾರಾಮ್ ಇಟ್ಕೊಂಡು ಎದ್ದು ರೆಡಿಯಾಗಿ ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಅವ್ರನ್ನ ಫಾಲೋ ಮಾಡ್ತೀನಿ.
ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಜಾಬ್ ಸಂಪಾದನೆ ಮಾಡ್ದೆ ಅಂತ ಇಲ್ಲೆಲ್ಲ ಅಹಂಕಾರ ತೋರಿಸಬಾರ್ದು. ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಸರಿ ಮೇಡಮ್. ಇಲ್ಲಿ ಯಾರು ಯಾವ ಪ್ರೋಗ್ರಾಮ್ ಮಾಡೋದು, ಯಾವ ಸ್ಲಾಟ್ ಅಲ್ಲಿ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದನ್ನ ಪೂರ್ತಿಯಾಗಿ ಡಿಸೈಡ್ ಮಾಡೋದು ನಾನೇ. ಒಂದ್ ರೀತಿಲಿ ಯಾರನ್ನ ಕೆಲ್ಸದಲ್ಲಿ ಇಟ್ಕೋಬೇಕು, ಯಾರನ್ನ ತೆಗಿಬೇಕು ಅನ್ನೋದನ್ನು ಕೂಡ ಇಂಡೈರೆಕ್ಟ್ ಆಗಿ ಡಿಸೈಡ್ ಮಾಡೋಳು ನಾನೇ. ಆಡಿಷನ್ ಅಲ್ಲಿ ಮಾಡಿದ ಹಾಗೆ ಲೇಟ್ ಆಗಿ ಬರೋದು ಅಥವಾ ಬರ್ದೇನೆ ಇರೋದು, ಇದನ್ನೆಲ್ಲ ಮಾಡ್ದೆ ಅನ್ಕೋ, ನಿನ್ನ ಕೆಲ್ಸದಿಂದ ತೆಗಿರಿ ಅಂತ ಸ್ಟೇಷನ್ ಡೈರೆಕ್ಟರ್ಗೆ, ಚೇರ್ಮನ್ ಸರ್ಗೆ ನಾನ್ ಹೇಳ್ದೆ ಅನ್ಕೋ, ನೆಕ್ಸ್ಟ್ ಮಿನಿಟೇ ನಿನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಇಲ್ಲ ಮೇಡಮ್, ಹಾಗೇನ್ ಯಾವತ್ತೂ ಲೇಟ್ ಮಾಡಲ್ಲ. ಕರೆಕ್ಟ್ ಟೈಮ್ಗೆ ಬರ್ತೀನಿ. ವೆರಿ ಗುಡ್. ತಗೋ, ಡ್ಯೂಟಿಲಿ ಜಾಯ್ನ್ ಆಗ್ತಿದ್ಯಾ ಅಂತ ಈ ರಿಜಿಸ್ಟರ್ ಅಲ್ಲಿ ಒಂದ್ ಸೈನ್ ಮಾಡು. ಸರಿ ಮೇಡಮ್. ಈಗ ಕೆಲ್ಸಕ್ ಸೇರ್ದೆ ಅಂತ ನೀನು ಸೈನ್ ಮಾಡ್ತಿದ್ಯಾ. 1 ತಿಂಗಳಲ್ಲಿ ನಿನ್ನ ಕೆಲ್ಸದಿಂದ ತೆಗಿತಿದ್ದೀನಿ ಅಂತ ನಾನ್ ಸೈನ್ ಮಾಡ್ತೀನಿ. ನೋಡ್ತಾ ಇರು. ಸೈನ್ ಏನು ಅಂತ ಮಾಡ್ಲಿ? ಶ್ಯಾಮ ಅಂತ ಮಾಡ್ಲಾ ಇಲ್ಲ ಕೃಷ್ಣ ತುಳಸಿ ಅಂತ ಮಾಡ್ಲಾ? ಏನು ಯೋಚನೆ ಮಾಡ್ತಾ ಇದ್ಯಾ? ಸೈನ್ ಮಾಡು. ಸರಿ ಮೇಡಮ್. ನೋಡು ಕೃಷ್ಣ ತುಳಸಿ, ಇಲ್ಲಿ ಏನ್ ಕೆಲಸ ಮಾಡಿದ್ರು ಅದು ನನ್ ಕೆಲ್ಸ ಅನ್ಕೊಂಡ್ ಮಾಡ್ಬೇಕೇ ಹೊರತು ಇದು ನನ್ ಕೆಲ್ಸ ಅಲ್ಲ, ಅದು ನನ್ ಕೆಲ್ಸ ಅಲ್ಲ ಅಂತ ಅನ್ಕೋಬಾರ್ದು. ಸರಿ ಮೇಡಮ್. ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ. ಕ್ಯಾಂಟೀನ್ಗೆ ಹೋಗಿ ಟೀ ತಗೊಂಡ್ ಬಾ ನನ್ಗೆ. ಕೇಳಿಸ್ಲಿಲ್ವಾ? ಕ್ಯಾಂಟೀನ್ಗೆ ಹೋಗಿ ಟೀ ತಗೊಂಡ್ ಬಾ ಅಂದೆ. ತರ್ತೀನಿ ಮೇಡಮ್. ಹಲೋ, ನೀವು ಕೇಳ್ತಿದ್ದೀರಾ ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಗಮ. ತಿಂದ್ರೆ ಕಜಾಯನೇ ತಿನ್ಬೇಕು, ಕೇಳಿದ್ರೆ ಊರೆಲ್ಲ ಕೇಳ್ಬೇಕು ಅಂತ ಮೊದ್ಲೆಲ್ಲ ಹೇಳ್ತಿದ್ರು. ಆದ್ರೆ ಈಗೇನ್ ಹೇಳ್ತಾರೆ ಗೊತ್ತಾ? ತಿಂದ್ರೆ ಪಿಜ್ಜಾನೇ ತಿನ್ಬೇಕು, ಕೇಳಿದ್ರೆ ಬ್ಲೂ FM ಕೇಳ್ಬೇಕು ಅಂತಾರೆ. ಕೃಷ್ಣ ಹೇಗೆ ಬೆಣ್ಣೆ ಕಳ್ಳಾನು, ಎಷ್ಟು ತುಂಟ ಅಂತಾನೂ ನಮಗ್ ಗೊತ್ತು. ತುಳಸಿ ಎಷ್ಟು ಪವಿತ್ರವಾದದ್ದು, ಎಷ್ಟು ಪೂಜನೀಯನೋ ನಮ್ಮೆಲ್ರಿಗೂ ಗೊತ್ತು. ಆ ಕೃಷ್ಣನು ಈ ತುಳಸಿ ಸೇರಿ ಮಧುರ ಭಕ್ತಿಯಾಗಿ, ಸುಮಧುರ ಭಕ್ತಿ ಗೀತೆಯಾಗಿ ಕೃಷ್ಣ ತುಳಸಿ ಕಂಠದಿಂದ ನಿಮ್ ಹತ್ರ ಬರ್ತಿದೆ. ಕೇಳಿ ಆನಂದಿಸಿ, ಹಾಗೆ ಆರೈಸಿ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ರಾಗವ ತೋರೋ, ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ರಾಗವ ತೋರೋ.
कृष्ण नी राघव तोरो ಯಾಕಂದ್ರೆ ನೀವು ಅಲಾರ್ಮ್ ಇಟ್ಕೊಂಡು ಬೆಳಗಿನ ಜಾವನೇ ಎದ್ರಲ್ಲ, ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಯಾರಿಗೂ ಹೇಳ್ದೆ, ಯಾರು ನೋಡ್ದೇ ಇರೋ ಹಾಗೆ ಬೆಕ್ಕಿನ ಹಾಗೆ ಮೆಲ್ಲಗೆ ನಡೀತಾ ಹೊರಗಡೆ ಹೋಗಿ ಕಾರ್ ಹತ್ತಿ ಇಲ್ಲಿಂದ ಹೋದ್ರಲ್ಲ, ಅದಕ್ಕೆ ಎಲ್ಲಗ್ ಹೋಗಿದ್ರಿ ಅಂತ ಕೇಳೋಣ ಅಂತ ನಿಮಗೋಸ್ಕರನೇ ವೇಟ್ ಮಾಡ್ತಾ ಕೂತಿದ್ದೆ. ನೀವ್ ಹಾಗೆ ಹೋಗಿದ್ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚಿಸ್ತಿದ್ದೀರಾ? ಇವತ್ತು ನಾನು ಕೂಡ ಬೆಳಗ್ಗೆನೆ ಎದ್ದಿದ್ದೆ ಅಲಾರಾಮ್ ಇಟ್ಕೊಂಡು. ಅಷ್ಟು ಬೇಗ ನಾನ್ ಯಾಕೆ ಎದ್ದಿದ್ದೆ ಅಂತ ಅನ್ಕೊಂಡಿದ್ದೀರಾ? ನಾನು ವಾಕಿಂಗ್ ಹೋಗೋಣ ಅಂತ ಎದ್ದಿದ್ದೆ. ಯಾಕಂದ್ರೆ ವಾಕಿಂಗ್ ಆಗಿದ್ರೆ ನಂತರ ಆರಾಮಾಗಿ ಹೋಗ್ತಿದ್ರಿ, ಹಾಗೆ ಬೆಕ್ಕಿನ ಹಾಗೆ ಮೆಲ್ಲಗ್ ಹೋಗ್ತಿರ್ಲಿಲ್ಲ. ಸೊ ನೀವ್ ಯಾಕೋ ಗುಟ್ಟಾಗಿ ಹೋಗಿದ್ರಿ ಅಲ್ವಾ? ಎಲ್ಲಿಗ್ ಹೋಗಿದ್ರಿ? ಯಾಕೆ ಹೋಗಿದ್ರಿ? ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಗುಟ್ಟಾಗಿ ಏನ್ ಮಾಡ್ ಬಂದ್ರಿ ಹೇಳಿ? ಶ್ಯಾಮ, ಸಿಕ್ಕಾಕೊಂಡ್ವಿ. ಅದಕ್ಕೆ ಹತ್ರ ಸಿಕ್ಕಾಕೊಂಡ್ವಿ. ಅದಕ್ಕೆ ಬೆಳಗ್ಗೆನೆ ಎದ್ದು ನಮ್ಮನ್ನ ಫಾಲೋ ಮಾಡಿದ್ರೆ ಅಂತ ಗೊತ್ತಾಯ್ತು. ಸರಿ, ಇನ್ನು ನಿಜ ಮುಚ್ಚಿಡೋದ್ರಿಂದ ನಮ್ಗೆ ಯಾವ ತರ ಉಪಯೋಗನೂ ಇಲ್ಲ. ಹೇಳ್ಬಿಡೋಣ, ನಿಜ ಹೇಳ್ಬಿಡೋಣ. ಏನು ಅಂದ್ರೆ ಅವಸರ ಮಾಡ್ಬೇಡಿ. ಅತ್ತೆಗೆ ಗೊತ್ತಾದ್ರೆ ಅತ್ತೆ ಮಾವ ಅಂತ ನನ್ನ ತಡಿಬೇಡ ಶ್ಯಾಮ, ದಯವಿಟ್ಟು ನನ್ನ ತಡಿಬೇಡ. ಹೇಳಲೇಬೇಕು, ಅತ್ತಿಗೆಗೆ ನಿಜ ಹೇಳಲೇಬೇಕು. ಅದಕ್ಕೆ ದೊಡ್ಡ ಮನ್ಸು ಮಾಡಿ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಬೆಳಿಗ್ಗೆನೆ ಬೇಗ ಅಲಾರ್ಮ್ ಇಟ್ಕೊಂಡು ಎದ್ದು ನಾವು ಎಲ್ಲಿ ಹೋಗಿದ್ವಿ ಅಂದ್ರೆ, ಹಾ, ಎಲ್ಲಿಗೆ ಹೋಗಿದ್ರಿ? ಅದು ಎಲ್ಲಿಗೆ ಅಂದ್ರೆ, ಹೇಳು, ಎಲ್ಲಿಗೆ ಹೋಗಿದ್ರಿ? ಅಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದೀವಿ ನಾವಿಬ್ರು. ಅದಕ್ಕೆ ನಮ್ ಕಾರ್ ನಿಮ್ಗೆ ಆ ಏರಿಯಾದಲ್ಲಿ ಕಾಣಿಸಿರ್ಬೇಕು. ಇರತ್ತೆ ಬಿಡು. ಅದಕ್ಕೆ ನಾಳೆ ನೀವು ಕೂಡ ನಮ್ ಜೊತೆಗೆ ಪ್ರಭಾತ ಪೂಜೆಗೆ ಯಾಕೆ ಬರಬಾರ್ದು? ನಾನಾ? ಹೌದತ್ಗೆ, ಹೀಗೆ ಪ್ರಭಾತ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತು ನಮ್ಮ ಹಾಗೇನೆ ಬೆಳಗ್ಗಿನ ಜಾವನೆ ಅಲಾರ್ಮ್ ಇಟ್ಕೊಂಡು ಎದ್ದು ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹೀಗೆ ಪ್ರಭಾತ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ನಾವು ಬೇಡ್ಕೊಳ್ಳೋ ಆಸೆಗಳೆಲ್ಲ ತಪ್ಪದೇ ಈಡೇರತ್ತಂತೆ. ದಿನ ಬೆಳಗಿನ ಜಾವ ಎದ್ದು ತಲೆ ಸ್ನಾನ ಮಾಡೋದಕ್ಕೆ ನನ್ ಕೈಲಾಗಲ್ಲ. ನಾನ್ ಬರಲ್ಲ. ನೀವ್ ಮಾಡ್ತಿದ್ದೀರಲ್ಲ ಸಾಕು.
ಅತ್ತೆ ಅತ್ತೆ, ಶ್ಯಾಮ ಅಖಿಲ್ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿದ್ದಾರೆ? ಅಖಿಲ್ಗೆ ಮಧ್ಯರಾತ್ರಿಯಿಂದ ಕೆಮ್ಮು ಶುರುವಾಗಿದ್ಯಮ್ಮ. ನೇಚರ್ ಕ್ಯೂರ್ ಸೆಂಟರ್ಗೆ ಕರ್ಕೊಂಡು ಹೋದ್ಲು ಶ್ಯಾಮ. ಆಫ್ಟರ್ ಆಲ್ ಕೆಮ್ಮಿಗೆ ನೇಚರ್ ಕ್ಯೂರ್ ಸೆಂಟರ್ಗೆ ಹೋಗೋದ್ ಯಾಕತ್ತೆ? ಕಾಫ್ ತುಂಬಾ ಸಿವಿಯರ್ ಆಗಿತ್ತಮ್ಮ. ನಾನ್ ಸ್ಟಾಪ್ ಕೆಮ್ತಾನೇ ಇದ್ದ. ತುಂಬಾ ಕಷ್ಟ ಪಡ್ತಿದ್ದ. ಅದಕ್ಕೆ ಕರ್ಕೊಂಡು ಹೋದ್ಲು. ಬಾಗಲ್ ತನಕ ನಿಧಾನಕ್ಕೆ ಹೋದವರು ಆಮೇಲೆ ಓಡ್ ಹೋದ್ರಲ್ಲ. ಇವ್ರು ಹೋಗೋದ್ ನೋಡಿದ್ರೆ ಹಾಸ್ಪಿಟ್ಲಿಗೆ ಹೊರಟಿರೋ ಹಾಗಿಲ್ಲ. ಏನೋ ವಿಷಯ ಇದೆ. ಅತ್ತೆ, ನನಗೇನೋ ಅನುಮಾನ ಬರ್ತಿದೆ. ಅನುಮಾನನಾ? ಹೌದು ಅತ್ತೆ. ಶ್ಯಾಮ ಅಖಿಲ್ನ ನೇಚರ್ ಕ್ಯೂರ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಿಲ್ಲ, ಇನ್ನೆಲ್ಗೋ ಕರ್ಕೊಂಡು ಹೋಗ್ತಿದ್ದಾಳೆ. ಇನ್ನೆಲ್ಲಿಗೂ ಯಾಕೆ ಕರ್ಕೊಂಡು ಹೋಗ್ತಾಳೆ? ನೇಚರ್ ಕ್ಯೂರ್ ಸೆಂಟರ್ಗೆ ಕರ್ಕೊಂಡು ಹೋಗೋದು. ಅವನಷ್ಟೊಂದು ಕೆಮ್ತ ಕಷ್ಟ ಪಡ್ತಿದ್ದಾನಲ್ವಾ? ಮನೆಯಿಂದ ಹೊರಟಾಗ ಕೆಮ್ತಾನೆ ಇದ್ದ ಅತ್ತೆ. ಆದ್ರೆ ಕಾರ್ ಹತ್ರ ಹೋಗ್ತಿದ್ದ ಹಾಗೆ ಕೆಮ್ಮೆ ಇರ್ಲಿಲ್ಲ, ಕಡಿಮೆ ಆಗಿತ್ತು. ಅದಕ್ಕೆ ನನಗೆ ಅನುಮಾನ ಬರ್ತಿರೋದು. ಅದಕ್ಕೆ ಅನುಮಾನ ಯಾಕೆ ಐಶ್ವರ್ಯ? ಅವನಿಗೆ ಕೆಮ್ಮು ಕಡಿಮೆ ಆಯ್ತೇನೋ? ಹೇಗ್ ಕಡಿಮೆ ಆಗತ್ತೆ ಅತ್ತೆ? ಇಲ್ಲಿ ತನಕ ನಾನ್ ಸ್ಟಾಪ್ ಆಗಿ ಕೆಮ್ತಿದ್ದ ಅಂದ್ರಿ, ಸಡನ್ ಆಗಿ ಹೇಗ್ ಕಡಿಮೆ ಆಗತ್ತೆ? ಅದು ಶ್ಯಾಮ ಏನೋ ಕಷಾಯ ಕೊಟ್ಟಿದ್ಲಮ್ಮ, ಅದರಿಂದ ಕಡಿಮೆ ಆಗಿರ್ಬಹುದಲ್ವಾ? ಅದರಿಂದ ಕಡಿಮೆ ಆಗಿದ್ರೆ ಅವ್ರು ವಾಪಸ್ ಬರ್ಬೇಕಿತ್ತಲ್ಲ. ಕಾರಲ್ಲಿ ಯಾಕೆ ಹೋಗ್ತಾರೆ ಹೊರಗಡೆ? ಅತ್ತೆ, ನಾನ್ ಹೀಗ್ ಹೇಳ್ತಿದ್ದೀನಿ ಅಂತ ಏನು ಅನ್ಕೊಳ್ಬೇಡಿ. ಇತ್ತೀಚೆಗೆ ಶ್ಯಾಮನ್ ವರ್ತನೆ ತುಂಬಾನೇ ವಿಚಿತ್ರವಾಗಿದೆ. ಅಖಿಲ್ಗೂ ಕೂಡ ಏನೋ ಮಾಯೆ ಮಾಡಿ ಶ್ಯಾಮ ಏನೋ ಮಾಡ್ತಿದ್ದಾಳೆ. ಏನ್ ಮಾಡ್ತಿದ್ದಾಳೆ? ಅದೇನೋ ನನಗೂ ಗೊತ್ತಿಲ್ಲ, ಆದ್ರೆ ಖಂಡಿತವಾಗ್ಲೂ ಏನೋ ಮಾಡ್ತಿದ್ದಾಳೆ ಅಂತ ನನಗೆ ಅನುಮಾನ ಬರ್ತಿದೆ. ಅದು ನಿನ್ನ ಅನುಮಾನ ಮಾತ್ರ ಐಶ್ವರ್ಯ. ಅಲ್ಲ ಅತ್ತೆ, ಬೇಕಾದ್ರೆ ನನ್ ಜೊತೆ ಬನ್ನಿ, ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ತೋರಿಸ್ತೀನಿ. ಸರಿ, ನನ್ ಪೂಜೆ ಪೂರ್ತಿ ಆದ್ಮೇಲೆ ಹೋಗಿ ನೀನ್ ಅನುಮಾನನ ಬಗೆಹರಿಸ್ಕೊಳ್ಳೋಣ. ಯಾವಾಗ್ಲೂ ಪೂಜೆ ಮುಗಿಸಿ ಹೋದ್ರೆ ಏನ್ ಉಪಯೋಗ ಅತ್ತೆ? ಅವ್ರು ಎಲ್ಲಿ ಹೋದ್ರು ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ನಾವ್ ಈಗ್ಲೇ ಹೋಗಿ ಅವ್ರ ಕಾರನ್ ಫಾಲೋ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತಿದಾರೋ ಗೊತ್ತಾಗುತ್ತೆ. ಸರಿ, ನಡಿ. ನಿನ್ನ ಅನುಮಾನ ಬಗೆಹರಿಸೋಕಾದ್ರೂ ನಾನ್ ಬರ್ತೀನಿ. ಅತ್ತೆ, ಅಲ್ಲೋಡಿ, ಅಖಿಲ್ ಕಾರ್ ಮುಂದೆನೇ ಇದೆ. ಇದೇನು ಅದಕ್ಕೆ ಕಾರಿದ್ದಂಗಿದೆ? ಎಸ್, ಅತ್ತಿಗೆನೆ. ಇಷ್ಟು ಬೆಳಗ್ಗೆ ಐಶ್ವರ್ಯ ಅಕ್ಕ ಅತ್ತೆನೂ ಕರ್ಕೊಂಡು ಎಲ್ಲಿ ಹೊರಟಿರ್ತಾರೆ? ನಮ್ಮನ್ನ ಫಾಲೋ ಮಾಡ್ತಿದ್ದಾರೋ ಏನೋ. ನಮ್ಮ ಮೇಲ್ ಡೌಟ್ ಬಂದು ಫಾಲೋ ಮಾಡ್ತಿದ್ದಾರೇನೋ ಅಂತ ಡೌಟ್ ಆಗ್ತಿದೆ. ಈಗೇನ್ರಿ ಮಾಡೋದು? ನೀನೇನ್ ಗಾಬರಿ ಆಗ್ಬೇಡ ಶ್ಯಾಮ. ಅತಿಗೆ ಕಣ್ಣಿಗೆ ಕಾಣ್ದ ಹಾಗೆ ನಿನ್ನ FM ಸ್ಟೇಷನ್ ಹತ್ರ ನಾನು ಇಳಿಸ್ತೀನಿ. ನೀನೇನ್ ಟೆನ್ಷನ್ ಆಗ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.